ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಹೋಪ್ ಚಾನೆಲ್ ಇಂಡಿಯಾದ ಮೂಲಕ ದೇವರ ಸಂದೇಶವನ್ನು ಕೇಳಲು ಕಾತುರರಾಗಿ ಕುಳಿತಿರುವಂಥ ನಿಮ್ಮೆಲ್ಲರನ್ನ ಕ್ರಿಸ್ತ ಯೇಸುವಿನ ಪರಿಶುದ್ಧ ನಾಮದಲ್ಲಿ ವಂದಿಸುತ್ತಾ, ಈ ದಿನದ ದೇವರ ಸಂದೇಶವನ್ನು ಕೇಳಲು ನಾವು ದೇವರ ಸೇವಕನಂತ ನಾನು ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಪ್ರೀತಿಯಿಂದ ಸ್ವಾಗತ ಬಯಸುವವನಾಗಿದ್ದೇನೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳುವ ಮೊದಲು ಪರಿಶುದ್ಧಾತ್ಮನ ಸಹಾಯಕ್ಕಾಗಿ ನಾವು ಪ್ರಾರ್ಥಿಸೋಣವೇ? ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಪರ ಲೋಕಗಳ ಒಡೆಯನೇ, ಸರ್ವ ಸೃಷ್ಟಿಗೆ ಯಜಮಾನಾಗಿರುವಂಥ ಸೃಷ್ಟಿಕರ್ತನೇ, ನನ್ನ ಹೃದಯದ ಧ್ಯಾನವು, ನನ್ನ ಬಾಯಿ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ. ನಿನ್ನ ಪರಿಶುದ್ಧಾತ್ಮನಿಂದ ನಮ್ಮನ್ನು ಅಭಿಷೇಕಿಸು. ಕೇಳುವಂಥ ವಾಕ್ಯಗಳು, ಹೇಳುವಂಥ ವಾಕ್ಯಗಳು ನಿನ್ನವುಗಳಾಗಿರೋದ್ರಿಂದ ಕೇಳುವಂಥ ಜನರ ಹೃದಯದಲ್ಲಿ ಮಾರ್ಪಾಟನ್ನು ಉಂಟು ಮಾಡಿ ನೀನು ಮಾತ್ರವೇ ಮಹಿಮೆ ಹೊಂದು. ಆಮೇನ್. ಪ್ರೀತಿಯ ದೇವಜನರೇ, ದೇವರ ಅಮೂಲ್ಯ ಪ್ರಶ್ನೆಗಳ ಕುರಿತಾಗಿ ನಾವು ಧ್ಯಾನ ಮಾಡುತ್ತಿರುವ ಹಾಗೆ ಈ ದಿನದಲ್ಲಿ ಬಹಳ ವಿಶೇಷವಾದಂಥ ಪ್ರಶ್ನೆಯ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ನಮ್ಮ ಸತ್ಯವೇದಗಳನ್ನು ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯದ 6ನೇ ವಚನಕ್ಕೆ ನಮ್ಮ ಸತ್ಯವೇದಗಳನ್ನು ತಿರುಗಿಸೋಣ. ದೇವರ ವಾಕ್ಯ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ಬೊಗ್ಗಿತು ಎಂಬುದಾಗಿ ಪ್ರಶ್ನೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಅವನಿಗೆ ಅಂದರೆ ಇಲ್ಲಿ ಕಾಯಿನನ ವಿಷಯವಾಗಿ ದೇವರು ಕಾಯಿನನನ್ನು ಪ್ರಶ್ನೆ ಕೇಳುವಂಥದ್ದನ್ನು ನಾವು ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ಇದರ ಹಿನ್ನೆಲೆಗೆ ನಾವು ಹೋಗುವಾಗ ದೇವರ ಮೊದಲನೆಯ ಸೃಷ್ಟಿಯಾದಂಥ ಆದಾಮ್ ಮತ್ತು ಹವ್ವಳರಿಗೆ ದೇವರು ಕನಿಕರದಿಂದ ದಯೆಯಿಂದ ಅನುಗ್ರಹಿಸಿದಂಥ ಮೊದಲನೆಯ ಮಗನೇ ಈ ಕಾಯಿನನು. ಕಾಯಿನನ ನಂತರ ಆತನಿಗೆ ಹೇಬೆಲನು ತಮ್ಮನಾಗಿ ಹುಟ್ಟುವಂಥದ್ದನ್ನು ನಾವು ನೋಡ್ತೇವೆ. ಸೊ ಈ ಕಾಯಿನನನ್ನು ದೇವರು ಪ್ರಶ್ನೆ ಮಾಡ್ತಾ ಇದ್ದಾನೆ, ಯಾಕೆ ಕೋಪಿಸಿಕೊಂಡು? ನಿನ್ನ ತಲೆ ಯಾಕೆ ಬೊಗ್ಗಿತು ಎಂಬುದಾಗಿ. ಹಾಗಾದರೆ ಯಾಕೆ ಕಾಯಿನನು ಕೋಪಿಸಿಕೊಂಡಿದ್ದನು? ಆತನ ತಲೆ ಯಾಕೆ ಬೊಗ್ಗಿತು? ಧ್ಯಾನ ಮಾಡೋಣವೇ? ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಆದಾಮ ಹವ್ವಳರು ದೇವರ ಆಜ್ಞೆಗಳನ್ನು ಮೀರಿ ಆತನು ತಿನ್ನಬಾರದು ಎಂಬುದಾಗಿ ಹೇಳಿದಂಥ ಹಣ್ಣನ್ನು ಅವರು ತಿಂದ ಪ್ರಯುಕ್ತವಾಗಿ ಅವರು ಆ ಕ್ಷಣದಲ್ಲೇ ಮರಣವನ್ನು ಅನುಭವಿಸಬೇಕಾಗಿತ್ತು. ಆದರೆ ನಮ್ಮ ದೇವರು ಬಹಳ ಕೃಪಾಮಯನು, ಕನಿಕರವುಳ್ಳಂಥ ತಂದೆ ಆತನಾಗಿರೋದ್ರಿಂದ ಆತನು ಅವರ ಪಾಪಗಳನ್ನು ಕ್ಷಮಿಸಿ ಕೃಪೆಯಿಂದ ಅವರನ್ನು ರಕ್ಷಿಸಿ ಅವರು ಸಾಯಬೇಕಾಗಿದ್ದಂಥ ಪಕ್ಷಕ್ಕೆ ಒಂದು ಕುರಿಯನ್ನು ಅಲ್ಲಿ ಕೊಯ್ಯುವಂಥದ್ದನ್ನು ನಾವು ನೋಡ್ತೇವೆ. ಒಂದು ಕುರಿ ಕತ್ತರಿಸಲ್ಪಟ್ಟಿತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಸೊ ಈ ಕುರಿ ಮುಂದೆ ಬರಬೇಕಾಗಿರುವಂಥ ನಜರೇತಿನ ಯೇಸುವನ್ನು ಸೂಚಿಸುವಂಥದ್ದಾಗಿತ್ತು. ಯೇಸು ಕ್ರಿಸ್ತನು ಮುಂದೆ ನಮಗೋಸ್ಕರ ಈ ಲೋಕಕ್ಕೆ ಬಂದು ಆತನು ನಮ್ಮ ಪಾಪಗಳಿಗಾಗಿ, ಲೋಕದ ಸಮಸ್ತ ಜನರ ಪಾಪಗಳಿಗಾಗಿ ಆತನು ಕಲ್ವಾರಿ ಶಿಲುಬೆಯ ಮೇಲೆ ಮರಣವನ್ನು ಅನುಭವಿಸ್ತಾನೆ. ಆತನು ನಮ್ಮ ಪಾಪಗಳಿಗಾಗಿ ತನ್ನ ರಕ್ತವನ್ನು ಸುರಿಸ್ತಾನೆ. ಆತನು ತನ್ನ ಜೀವವನ್ನು ನಮಗೆ ಕೊಡ್ತಾನೆ. ಆ ರಕ್ತದಿಂದ ನಾವು ಬಿಡುಗಡೆಯನ್ನು ಹೊಂದುತ್ತೇವೆ ಎಂಬ ಸ್ಪಷ್ಟವಾದಂಥ ವಿಷಯವನ್ನು ದೇವರು ನಮ್ಮ ಮೂಲ ಪಿತೃಗಳಾದಂಥ ಆದಾಮ್ ಮತ್ತು ಹವ್ವಳರಿಗೆ ತಿಳಿಸಿದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸೊ ಇದನ್ನು ದೇವರು ಈ ಕಾರ್ಯದ ಮೂಲಕ ಅವರಿಗೆ ತಿಳಿಸಿಕೊಡ್ತಾನೆ. ಅಂದಿನಿಂದ ಆದಾಮ ಮತ್ತು ಹವ್ವಳರು ತಮ್ಮ ಜೀವಿತದಲ್ಲಿ ಪ್ರತಿ ವರ್ಷ ಅವರು ಪೂರ್ಣಾಂಗವಾದ ಯಜ್ಞದ ಕುರಿಯನ್ನು ಅವರು ಸಮರ್ಪಿಸುವಂಥವರಾಗಿದ್ದರು. ಈ ಪೂರ್ಣಾಂಗವಾದಂಥ ಯಜ್ಞದ ಕುರಿ ಆದಾಮನಿಂದ ಹಿಡಿದು ಅದು ಕ್ರಮೇಣ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದು ಆತನು ಕಲ್ವಾರಿ ಶಿಲುಬೆಯ ಮೇಲೆ ತನ್ನ ಅಮೂಲ್ಯವಾದಂಥ ಜೀವವನ್ನು ಕೊಡುವಷ್ಟರ ಮಟ್ಟಿಗೆ ಅಲ್ಲಿವರೆಗೂ ಈ ಕಾರ್ಯ ಪ್ರತಿ ವರ್ಷ ಪ್ರತಿ ದಿನ ಈ ಕಾರ್ಯವು ನೆರವೇರಲೇಬೇಕಾಗಿತ್ತು.
ಈ ಸತ್ಯವನ್ನು ಆದಾಮ್ ಹವ್ವಳರು ತಿಳಿದುಕೊಂಡಿದ್ರು. ಅದೇ ಸತ್ಯವನ್ನು ಅವರು ತಮ್ಮ ಮಕ್ಕಳಿಗೂ ಸಹ ತಿಳಿಸಿಕೊಟ್ಟಿದ್ರು. ಏಕೆಂದರೆ ಆದಾಮ್ ಹವ್ವಳರ ಜೊತೆಯಲ್ಲಿ ಕಾಯಿನ ಮತ್ತು ಹೇಬೇಲರು ಬೆಳೀತಾ ಇರುವಾಗ ಪ್ರತಿ ವರ್ಷ ಈ ಆದಾಮ್ ಹವ್ವಳರು ಯಜ್ಞಗಳನ್ನು ಅರ್ಪಿಸುವಂಥದ್ದನ್ನು ಅವರು ಕಣ್ಣಾರೆ ನೋಡಿ ಅದನ್ನು ಅನುಭವಿಸಿದವರಾಗಿದ್ದರು. ಪ್ರಿಯರೇ, ಇಲ್ಲಿ ಈಗ ಈ ಕಾಯಿನ ಮತ್ತು ಹೇಬೇಲರು ಬೆಳೆದು ದೊಡ್ಡವರಾಗಿದ್ದಾರೆ. ಇವರು ದೇವರಿಗೆ ಸರ್ವಾಂಗ ಹೋಮವನ್ನು ಅರ್ಪಿಸಬೇಕಾಗಿದೆ, ಕಾಣಿಕೆಯನ್ನು ಸಮರ್ಪಿಸಬೇಕಾಗಿದೆ. ಯಥಾ ಪ್ರಕಾರ ಇಬ್ಬರು ಸಹ ಸಹೋದರರು ಯಜ್ಞ ವೇದಿಯನ್ನು ಕಟ್ತಾರೆ. ಕಲ್ಲು ಮಣ್ಣುಗಳನ್ನು ಉಪಯೋಗಿಸಿ ಯಜ್ಞ ವೇದಿಯನ್ನು ಕಟ್ತಾರೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ತೆಗೆದುಕೊಂಡು ಬರ್ತಾರೆ, ಕಟ್ಟಿಗೆಗಳನ್ನು ಜೋಡಿಸ್ತಾರೆ, ಇನ್ನೇನು ಆ ಯಜ್ಞಗಳನ್ನು ಸಮರ್ಪಿಸಬೇಕು. ಆದರೆ ಇಲ್ಲಿ ಕಾಯಿನನು ದೇವರ ನಿಯಮಕ್ಕೆ ವಿರುದ್ಧವಾದಂಥ, ದೇವರು ನೇಮಿಸಿದಂಥದ್ದಕ್ಕೆ ಬದಲಾಗಿ ತನ್ನ ಸ್ವಂತ ಜ್ಞಾನವನ್ನು ಉಪಯೋಗಿಸುವಂಥದ್ದನ್ನು ನಾವು ನೋಡ್ತೇವೆ. ದೇವರು ಎಂದಿಗೂ ಸಹ ತಿರಸ್ಕಾರವನ್ನು ಸಹಿಸೋದಿಲ್ಲ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭಯಭಕ್ತಿ ಇಡು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆದರೆ ಇಲ್ಲಿ ಕಾಯಿನನು ದೇವರು ನೇಮಿಸಿದಂಥ ಆ ಒಂದು ಯಜ್ಞಕ್ಕೆ, ಅಂದರೆ ರಕ್ತವನ್ನು ಸುರಿಸಬೇಕಾದಂಥ ಯಜ್ಞಕ್ಕೆ ಬದಲಾಗಿ ಆತನು ತರಕಾರಿಗಳನ್ನು, ತಾನು ಬೆಳೆದಂಥ ಧಾನ್ಯಗಳನ್ನು ತೆಗೆದುಕೊಂಡು ಬಂದು ಆ ಯಜ್ಞ ವೇದಿಯ ಮೇಲೆ ಇಟ್ಟು ಅವುಗಳನ್ನು ದೇವರಿಗೆ ಹೋಮ ಮಾಡಲಿಕ್ಕೆ ಆತನು ಮುಂದಾಗ್ತಾನೆ. ಆದರೆ ಆತನ ತಮ್ಮನ ಅಂತ ಹೇಬೇಲನು ದೇವರ ನಿಯಮಕ್ಕೆ ಅನುಸಾರವಾಗಿ ಆತನು ಕುರಿಯನ್ನು ತೆಗೆದುಕೊಂಡು ಬಂದು ಅದನ್ನು ಸರ್ವಾಂಗ ಹೋಮವಾಗಿ ಆ ಒಂದು ಯಜ್ಞ ವೇದಿಯಲ್ಲಿ ಸಮರ್ಪಿಸ್ತಾನೆ. ದೇವರು ಹೇಬೇಲನ ಕಾಣಿಕೆಯನ್ನು ಸ್ವೀಕರಿಸ್ತಾನೆ, ಹೇಬೇಲನನ್ನು ಆಶೀರ್ವದಿಸ್ತಾನೆ. ಆದರೆ ದೇವರು ಕಾಯಿನನ ಕಾಣಿಕೆಯನ್ನು ಸ್ವೀಕರಿಸೋದಿಲ್ಲ, ಆತನನ್ನು ಆಶೀರ್ವದಿಸೋದೂ ಇಲ್ಲ. ಆವಾಗ ಕಾಯಿನನಿಗೆ ಬಹಳ ಕೋಪ ಉಂಟಾಗುತ್ತೆ, ಬಹಳ ಕೋಪಿಸ್ಕೊಳ್ತಾನೆ. ಆತನ ತಲೆ ತಗ್ಗಿಸಲ್ಪಡುತ್ತೆ ದೇವರ ಮುಂದೆ. ಆಗ ದೇವರು ಕಾಯಿನನಿಗೆ ಕೇಳುವಂಥ ಪ್ರಶ್ನೆ, ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ತಗ್ಗಿಸಲ್ಪಟ್ಟಿತು? ಒಳ್ಳೆ ಕಾರ್ಯವನ್ನು ಮಾಡಿದ್ದರೆ ನಿನ್ನ ತಲೆ ಎತ್ತಲ್ಪಡ್ತಿತ್ತಲ್ಲವೇ, ಯಾಕೆ ನೀನು ಕೋಪಿಸ್ಕೊಂಡಿ ಎಂಬುದಾಗಿ ದೇವರ ಪ್ರಶ್ನೆಯನ್ನು ಕೇಳುವ ಆತನಾಗಿದ್ದಾನೆ. ಪ್ರಿಯ ದೇವಜನರೇ, ದೇವರ ಮಕ್ಕಳೇ, ಈ ದಿವಸದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ. ಇಂದಿನ ದಿನಮಾನಗಳಲ್ಲಿ ನಾವು ನೋಡುವಾಗ ಎಷ್ಟೋ ಜನರು ದೇವರ ನಿಯಮಕ್ಕೆ ವಿರುದ್ಧವಾಗಿ ಕಾಯಿನನ ಹಾಗೆ ಆಲೋಚನೆಯನ್ನು ಮಾಡುವಂಥವರಾಗಿದ್ದಾರೆ. ಲೋಕದಲ್ಲಿ ಎಷ್ಟೋ ಜನ ಕಾಯಿನರು ಇಂದು ಜೀವಿಸ್ತಾ ಇದ್ದಾರೆ. ಅಂದರೆ ಅವರ ಗುಣ, ಅವರ ನಡತೆ, ಅವರ ವಿಶ್ವಾಸ, ಅವರ ಆಲೋಚನೆಗಳು, ಅವರ ಕ್ರಿಯೆಗಳು, ಅವರು ಮಾಡುವಂಥದ್ದೆಲ್ಲವೂ ಸಹ ಕಾಯಿನನ ರೀತಿಯಲ್ಲಿ, ಕಾಯಿನನ ಜೀವಿತದೋಪಾದಿಯಲ್ಲಿದೆ. ಕಾಯಿನನು ನಾನು ಯಾಕೆ ದೇವರು ಹೇಳಿದ್ದನ್ನೇ ಮಾಡಬೇಕು, ಯಾಕೆ ನಾನು ಕುರಿನೇ ಸಮರ್ಪಿಸಬೇಕು, ತರಕಾರಿಗಳನ್ನು ಸಮರ್ಪಿಸಿದ್ರೆ ಆಗಲ್ವಾ? ತರಕಾರಿಗಳನ್ನು ದೇವರು ಮೆಚ್ಚೋದಿಲ್ವಾ? ಕುರಿನೂ ಸಹ ದೇವರು ಸೃಷ್ಟಿ ಮಾಡಿದ್ದೆ, ತರಕಾರಿನೂ ಸಹ ದೇವರು ಸೃಷ್ಟಿ ಮಾಡಿದ್ದೆ. ಈ ಎರಡರಲ್ಲಿ ಯಾವುದನ್ನು ಅರ್ಪಿಸಿದರೆ ಏನಂತೆ? ಎಲ್ಲವೂ ಸಹ ದೇವರಿಗೆ ಹಾಗೆ ತಾನೆ ಎಂಬುದಾಗಿ ಎಷ್ಟೋ ಜನ ಕಾಯಿನನ ಹಾಗೆ ಇಂದು ಸಹ ಆಲೋಚಿಸುವಂಥವರಾಗಿದ್ದಾರೆ. ಇಂದು ಈ ಲೋಕದಲ್ಲಿ ಎಷ್ಟೋ ಜನರು ದೇವರ ನಿಯಮದ ಪ್ರಕಾರ, ದೇವರು ತನ್ನ ಸ್ವಂತ ಕೈಯಾರೆ ಬರೆದು ಕೊಟ್ಟಂಥ ಆಜ್ಞೆಗಳಲ್ಲಿ ಬಹಳ ಪ್ರಾಮುಖ್ಯವಾದಂಥ ಸಬ್ಬತ್ತಿನ ಆಜ್ಞೆಯನ್ನು ಕೈಕೊಳ್ಳುವಂಥ ವಿಷಯದಲ್ಲಿ ಎಷ್ಟೋ ಜನರು ಈ ರೀತಿಯಾದಂಥ ಪ್ರಶ್ನೆಗಳನ್ನು ಮಾಡುವಂಥವರಾಗಿದ್ದಾರೆ. ಯಾಕೆ ನಾವು 7ನೇ ದಿನದ ಸಬ್ಬತ್ತನ್ನೇ ಆಚರಿಸಬೇಕು? ಯಾಕೆ ಮೊದಲನೇ ದಿವಸದ ಸಬ್ಬತ್ತನ್ನು ಆಚರಿಸಿದ್ರೆ ಆಗೋದಿಲ್ವಾ? ಮೊದಲನೇ ದಿವಸವೂ ದೇವರು ಸೃಷ್ಟಿ ಮಾಡಿದ್ದೆ, 7ನೇ ದಿವಸವೂ ದೇವರು ಸೃಷ್ಟಿ ಮಾಡಿದ್ದೆ. ಮೊದಲನೇ ದಿವಸ ಆದ್ರೇನು, 2ನೇ ದಿವಸ ಆದ್ರೇನು, 3ನೇ ದಿವಸ ಆದ್ರೇನು, 7ನೇ ದಿವಸ ಆದ್ರೇನು, ಎಲ್ಲವೂ ಸಹ ದೇವರಿಗೆ ತಾನೆ. ನಾವು ಮಾಡೋದೆಲ್ಲ ದೇವರ ಆರಾಧನೆಗೆ ತಾನೆ, ನಾವು ಮೆಚ್ಚಿಸುವಂಥದ್ದು ದೇವರನ್ನೇ ತಾನೆ, ನಾವು ಆರಾಧಿಸ್ತಾ ಇರೋದು ಯೇಸುವನ್ನೇ ತಾನೆ ಎಂಬುದಾಗಿ ಎಷ್ಟೋ ಜನ ಇವತ್ತು ಈ ರೀತಿಯಾದಂಥ ಆಲೋಚನೆಗಳಲ್ಲಿ ಜೀವಿಸ್ತಾ ಇದ್ದಾರೆ. ಪ್ರಿಯ ದೇವಜನರೇ, ದೇವರ ಆಲೋಚನೆಗಳು ಮನುಷ್ಯರ ಆಲೋಚನೆಗಳಿಗಿಂತ ಬಹಳ ಭಿನ್ನವಾಗಿವೆ. ದೇವರ ಆಲೋಚನೆಗಳು
ಅವು ಮನುಷ್ಯರ ಆಲೋಚನೆಗಳಂತಲ್ಲ. ದೇವರ ನಿಯಮಗಳು ಬಹಳ ಸ್ಪಷ್ಟ, ಬಹಳ ನಿರ್ದಿಷ್ಟ. ದೇವರ ನಿಯಮಗಳು ಹೀಗೆ ಮಾಡಬೇಕು ಎಂಬುದಾಗಿ ಹೇಳೋದಾದರೆ ಅದಕ್ಕೆ ಬೇರೆ ಮಾತಾಡದೆ ನಾವು ಅವುಗಳನ್ನು ಮಾಡಲೇಬೇಕು. ಏಕೆಂದರೆ ದೇವರು ಮೇಲೆ ಇದ್ದಾನೆ, ನಾವು ಕೆಳಗಡೆ ಇದ್ದೇವೆ. ಪ್ರಿಯ ದೇವಜನರೇ, ಕಾಯಿನನು ತನ್ನ ಸ್ವಂತ ಆಲೋಚನೆಯಿಂದ ತನ್ನಷ್ಟಕ್ಕೆ ತಾನೇ ನೀತಿವಂತನಾಗಿರ್ತೀನಿ ಎಂಬುದಾಗಿ ಭಾವಿಸ್ತಾನೆ. ಆದರೆ ದೇವರು ಆತನ ಕಾಣಿಕೆಯನ್ನು ಸ್ವೀಕಾರ ಮಾಡೋದಿಲ್ಲ. ಇವತ್ತು ಎಷ್ಟೋ ಜನ ಪರಿಶುದ್ಧ ಸಬ್ಬತ್ತನ್ನು ಕೈಕೊಂಡು ನಡಿಬೇಕು ಅಂತ ವಿಷಯದಲ್ಲಿ ಈ ವಿಷಯ ಬಂದಾಗ ದೇವರ ವಾಕ್ಯ ವಿಮೋಚನೆ ಕಾಂಡ 20ನೇ ಅಧ್ಯಾಯ 8ನೇ ವಚನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ರಿಮೆಂಬರ್ ದಿ ಸಬ್ಬತ್ ಟು ಕೀಪ್ ಇಟ್ ಹೋಲಿ. ದೇವರ ದಿನವನ್ನು ಆಚರಿಸೋದಕ್ಕೆ, ಸಬ್ಬತ್ತನ್ನು ಆಚರಿಸೋದಕ್ಕೆ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಆದರೆ ಇಂದು ಎಷ್ಟೋ ಜನ ಭಾನುವಾರದ ಸಬ್ಬತ್ತನ್ನು ಆಚರಿಸುತ್ತಾ 7ನೇ ದಿವಸದ ಸಬ್ಬತ್ತಿಗೆ ಬದಲಾಗಿ 1ನೇ ದಿವಸದ ಸಬ್ಬತ್ತನ್ನು ಆಚರಿಸಿಕೊಂಡು, ಇಲ್ಲ ನಾವು ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ, ನಾವು ಹಾಗೆ ಮಾಡಲಿಕ್ಕೆ ಬಹಳ ಕಷ್ಟ ಇದೆ, ಬಹಳ ಸಮಸ್ಯೆ ಇದೆ. ಕಾಯಿನನು ನನ್ನ ಹತ್ರ ಇರೋದು ತರಕಾರಿನೇ, ನಾನು ಯಾಕೆ ಬೇರೆಯವ್ರ ಹತ್ರ ಹೋಗಿ ಆ ಒಂದು ಕುರಿಯನ್ನು ತೆಗೆದುಕೊಂಡು ಬಂದು ಯಜ್ಞವನ್ನು ಅರ್ಪಿಸಲಿ ಎಂಬುದಾಗಿ ಯೋಚಿಸಿದ ಹಾಗೆ, ಇವತ್ತು ನಮಗೆ ಭಾನುವಾರ ರಜೆ ದಿನ ಆಗಿದೆ. ಗೋರ್ಮೆಂಟು ನಮಗೆ ಭಾನುವಾರ ರಜೆಯನ್ನು ಕೊಟ್ಟಿದೆ. ಸೊ ಈ ದಿನ ನಮಗೆ ಸಂಪೂರ್ಣವಾಗಿ ಫ್ರೀ ಆಗಿರುತ್ತೆ. ಈ ದಿನದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡ್ಕೋಬೋದು. ನಮಗೆ ಸಮಯ ಈಗ ಸಿಗೋದ್ರಿಂದ ನಾನು ಇವತ್ತು ಭಾನುವಾರವನ್ನು ಆಚರಣೆ ಮಾಡ್ತೇನೆ. ಭಾನುವಾರ ಪರಿಶುದ್ಧ ದಿನ ಅಂತ ನಾನು ನೆನೆಸ್ತೇನೆ. ಭಾನುವಾರದಲ್ಲೇ ನಾನು ದೇವರನ್ನ ಆರಾಧನೆ ಮಾಡಲಿಕ್ಕೆ ಹೋಗ್ತೇನೆ. ಭಾನುವಾರ ಇಡೀ ದಿನ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ, ಪ್ರಾರ್ಥನೆಗಳನ್ನು ಮಾಡ್ತೇನೆ, ನನಗೆ ಸ್ತುತಿಸ್ತೇನೆ, ಕೊಂಡಾಡ್ತೇನೆ, ಎಲ್ಲವನ್ನೂ ಮಾಡ್ತೇನೆ ಎಂಬುದಾಗಿ ಎಷ್ಟೋ ಜನ ಭಾವಿಸುವಂಥವರಾಗಿದ್ದಾರೆ. ಇಂಥ ಪ್ರಾರ್ಥನೆಗಳನ್ನು, ಈ ಥರವಾದಂಥ ದೇವರ ನಿಯಮಕ್ಕೆ ವಿರುದ್ಧವಾದಂಥ ಅಥವಾ ದೇವರು ಮಾಡು ಎಂಬುದಾಗಿ ಹೇಳೋದಕ್ಕೆ ಬದಲಾಗಿ, ಇಲ್ಲ ನಾನು ಈ ದಿನ ಮಾಡಲ್ಲ, ಈ ದಿನ ಮಾಡ್ತೇನೆ, ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೋತೇನೆ, ನನಗೆ ಅನುಕೂಲಕ್ಕೆ ತಕ್ಕ ಹಾಗೆ ನಿನ್ನನ್ನು ಆರಾಧಿಸ್ತೇನೆ ಎಂಬುದಾಗಿ ಮನುಷ್ಯರಂತ ನಾವು ಹೇಳೋದಾದರೆ, ಅಂಥ ಭಿನ್ನಹಗಳನ್ನು, ಅಂತಹ ಮನವಿಗಳನ್ನು, ಅಂತಹ ಮಾರ್ಪಾಟುಗಳನ್ನು ದೇವರು ಅಂಗೀಕರಿಸಲಿಕ್ಕೆ ಸಾಧ್ಯನಾ? ಕಾಯಿನನ ಜೀವಿತ ನಮಗೇನನ್ನು ಹೇಳ್ಕೊಡ್ತಾ ಇದೆ? ದೇವರು ಕುರಿಯನ್ನು ಸಂಪೂರ್ಣವಾಗಿ ಸರ್ವಾಂಗ ಹೋಮವಾಗಿ ಸಮರ್ಪಿಸಬೇಕು ಎಂಬುದಾಗಿ ದೇವರು ತಿಳಿಸಿಕೊಟ್ಟಿದ್ದನು. ಅದನ್ನೇ ನೋಹನು, ಅಬ್ರಹಾಮನು, ಈಸಾಕ, ಯಾಕೋಬ, ಹೀಗೆ ಎಲ್ಲ ಆತನ ಸಂತಾನವೆಲ್ಲರೂ ಸಹ ಇದನ್ನು ಪರಿಪಾಲನೆಯನ್ನು ಅವರು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅದನ್ನು ಮಾಡಿದರು. ಪ್ರಿಯರೇ, ಅದಕ್ಕೆ ಬರುವಂಥ ಆಶೀರ್ವಾದವನ್ನು ಅವರು ಪಡೆದುಕೊಂಡರು. ಕಾಯಿನನು ದೇವರ ನಿಯಮಕ್ಕೆ ವಿರುದ್ಧವಾಗಿ ಆತನು ತನ್ನ ಮನಸ್ಸಿಚ್ಛೆಗೆ ಬಂದ ಹಾಗೆ ಆತನು ತರಕಾರಿಯನ್ನು ಅಥವಾ ದವಸ ಧಾನ್ಯಗಳನ್ನು ದೇವರಿಗೆ ಅರ್ಪಿಸ್ತಾನೆ. ಆದರೆ ಹೇಬೇಲನು ದೇವರ ನಿಯಮಕ್ಕೆ ಅನುಸಾರವಾಗಿ ಆತನು ದೇವರಿಗೆ ಸರ್ವಾಂಗ ಹೋಮವಂತ ಕುರಿಯನ್ನು ಆತನು ಅರ್ಪಿಸ್ತಾನೆ. ಇಂದಿನ ದಿನಮಾನಗಳಲ್ಲಿ 2 ಥರವಾದಂಥ ಗುಂಪಿನ ಜನರು ಜೀವಿಸ್ತಾ ಇದ್ದಾರೆ. ಒಂದು ಪರಿಶುದ್ಧವಾದಂಥ ಸಬ್ಬತ್ತು, 7ನೇ ದಿನದ ಸಬ್ಬತ್ತನ್ನು ಕೈಕೊಂಡು ನಡೆಯುವಂಥ ಹೇಬಲನಿಗೆ ಸಂಬಂಧವನ್ನು ಹೊಂದಿದಂಥ ಒಂದು ಗುಂಪು, ಹಾಗೂ ದೇವರ ನಿಯಮಕ್ಕೆ ಬದಲಾಗಿ ಕಾಯಿನನಂತೆ ಆಲೋಚನೆಯನ್ನು ಮಾಡಿಕೊಂಡು ಭಾನುವಾರದ ಪವಿತ್ರತೆಯನ್ನು ಆಚರಿಸುವಂಥ ಇನ್ನೊಂದು ಥರವಾದಂಥ ಗುಂಪು. ಪ್ರಿಯ ದೇವರ ಮಕ್ಕಳೇ, ದೇವರು ಯಾರ ಕಾಣಿಕೆಯನ್ನು, ಯಾರ ಆರಾಧನೆಯನ್ನು, ಯಾರ ಸ್ತುತಿಯನ್ನು, ಯಾರ ಸ್ತೋತ್ರವನ್ನು ದೇವರು ಅಂಗೀಕರಿಸುತ್ತಾನೆ? ದೇವರ ವಾಕ್ಯವೇ ನಮಗೆ ಸರ್ವಕ್ಕೂ ಆಧಾರವಾಗಿದೆ. ಈ ದೇವರ ವಾಕ್ಯವನ್ನು ನಾವು ಮುಂದೆ ಇಟ್ಟುಕೊಂಡು ದೇವರ ವಾಕ್ಯ ನಮಗೆ ಏನು ಹೇಳುತ್ತೆ ಅದನ್ನು ನಾವು ಮಾಡೋದಾದರೆ, ದೇವರು ಹೇಬೇಲನನ್ನು ಆಶೀರ್ವದಿಸದಂತೆ, ಆತನ ಕಾಣಿಕೆಯನ್ನು ಸ್ವೀಕಾರ ಮಾಡದಂತೆ ಇವತ್ತು ದೇವರು ನಮ್ಮ
ನಾವು ದೇವರ ನಿಯಮಕ್ಕೆ ಅನುಸಾರವಾಗಿ ಆರಾಧನೆ ಮಾಡುವಾಗ ನಮ್ಮ ಆರಾಧನೆಯನ್ನು ದೇವರು ಸ್ವೀಕರಿಸುತ್ತಾನೆ. ಅದಕ್ಕೆ ಬರುವಂಥ ಆಶೀರ್ವಾದವನ್ನು ದೇವರು ಅನುಗ್ರಹಿಸ್ತಾನೆ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಆದಿಕಾಂಡ 2ನೇ ಅಧ್ಯಾಯ ಮೊದಲಿನ 3 ವಚನಗಳಲ್ಲಿ ದೇವರು 7ನೇ ದಿವಸವನ್ನು ವಿಶ್ರಾಂತಿ ದಿನವಾಗಿರಲಿ ಎಂದು ಆಶೀರ್ವದಿಸಿದನು ಎಂಬುದಾಗಿ, ಅದನ್ನು ಪರಿಶುದ್ಧ ಎಂಬುದಾಗಿ ದೇವರು ಅದನ್ನು ಪ್ರತ್ಯೇಕಿಸಿದನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆಶೀರ್ವದಿಸಲ್ಪಟ್ಟಂಥ ದಿನ, ಪರಿಶುದ್ಧವಾದಂಥ ದಿನ, ಸೃಷ್ಟಿಯ ಸ್ಮಾರಕ ದಿನ, ದೇವರ ವಿಶ್ರಾಂತಿ ದಿನಕ್ಕೆ ಬದಲಾಗಿ ನಾನು ಮೊದಲನೇ ದಿವಸದ ಪವಿತ್ರತೆಯನ್ನು ಆಚರಿಸ್ತೇನೆ ಅಂತ ನಾನು ಅನ್ನೋದಾದರೆ ನನ್ನ ಸ್ಥಿತಿ ಹೇಗಿದೆ? ನಾನು ಕಾಯಿನನ ಆಗಿದ್ದೀನೋ ಅಥವಾ ಹೇಬೆಲನ ಆಗಿದ್ದೀನೋ? ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಪ್ರಿಯ ದೇವಜನರೇ, ದೇವ್ರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ದೇವರು ಎಂದಿಗೂ ಸಹ ತಿರಸ್ಕಾರವನ್ನು ಸಹಿಸೋದಿಲ್ಲ. ಆತನು ಬಹಳ ಪರಿಶುದ್ಧನ ಅಂತ ದೇವರು. ಆತನ ನಿಯಮಗಳಲ್ಲಿ, ಆತನ ಆಜ್ಞೆಗಳಲ್ಲಿ ಆತನು ಬಹಳ ನಿಷ್ಠನಾದಂಥ ದೇವರ ಆತನಾಗಿದ್ದಾನೆ. ಏಕೆಂದರೆ ಈ ಆಜ್ಞೆಗಳು ದೇವರ ಗುಣ, ದೇವರ ಸ್ವಭಾವವನ್ನು, ದೇವರ ಪವಿತ್ರತೆಯನ್ನು ಈ ಆಜ್ಞೆಗಳು ತೋರಿಸುವಂಥವುಗಳಾಗಿವೆ. ಇವುಗಳನ್ನು ನಾವು ಮಾಡುವಾಗ ನಾವು ಸಹ ಕ್ರಿಸ್ತನು ಹೇಗೆ ಪರಿಶುದ್ಧನಾಗಿದ್ದನೋ ಹಾಗೆ ನಾವು ಪರಿಶುದ್ಧರಾಗಿ ದೇವರು ನಮ್ಮನ್ನು ಮಾರ್ಪಾಟು ಮಾಡುವಾತನಾಗಿದ್ದಾನೆ. ಆದಾಮ ಹವ್ವಳರು ತಮ್ಮ ಮಕ್ಕಳಿಗೆ ಹೇಳಿಕೊಟ್ಟದ್ದನ್ನು ಹೇಬೇಲನು ಕಲಿತುಕೊಂಡನು, ಆದರೆ ಕಾಯಿನನು ಕಲಿತುಕೊಳ್ಳಲಿಲ್ಲ. ಕಾಯಿನನು ತನ್ನ ಸ್ವಂತ ಬುದ್ಧಿಯನ್ನು ಉಪಯೋಗಿಸ್ತಾನೆ, ಸ್ವಂತ ಜ್ಞಾನವನ್ನು ಉಪಯೋಗಿಸ್ತಾನೆ. ದೇವರ ವಾಕ್ಯ ಜ್ಞಾನೋಕ್ತಿ 3ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭಯ ಭಕ್ತಿ ಇಡು, ಆತನೇ ನಿನ್ನ ಇಷ್ಟಾರ್ಥಗಳನ್ನು ಸಫಲಪಡಿಸುವನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಜ್ಞಾನೋಕ್ತಿಯಲ್ಲಿ. ಪ್ರಿಯ ದೇವಜನರೇ, ನಮ್ಮ ಜೀವಿತ ಹೇಗಿದೆ? ನಮ್ಮ ಮನಸ್ಸು ಎಲ್ಲಿದೆ? ನಾವು ಕಾಯಿನನ ಆಗಿದ್ದೇವೋ ಅಥವಾ ಹೇಬೆಲನ ಆಗಿದ್ದೇವೋ? ಕಾಯಿನನ ಉಪಾಧಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೋ? ಹೇಬೆಲನೋಪಾದಿಯಲ್ಲಿ ನಾವು ಜೀವಿಸ್ತಾ ಇದ್ದೀವೋ? ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಇದೇ ಪ್ರಶ್ನೆಯನ್ನು ದೇವರು ತನ್ನ ಆಗಮನದಲ್ಲಿ ಆತನು ಕೇಳುವಾತನಾಗಿದ್ದಾನೆ. ಯಾಕೆ ಕೋಪಿಸಿಕೊಂಡಿ? ಯಾಕೆ ನಿನ್ನ ತಲೆ ಬೊಗ್ಗಿತು ಎಂಬ ಪ್ರಶ್ನೆಯನ್ನು ಪುನಃ ದೇವರು ಉಚ್ಚರಿಸ್ತಾನೆ. ಯಾವಾಗ ಎಂಬುದಾಗಿ ನಾವು ನೋಡಿದ್ರೆ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ದೇವರ ರಾಜ್ಯವನ್ನ ಸೇರುವರು ಎಂಬುದಾಗಿ ನೆನೆಸಬೇಡಿರಿ. ಆ ದಿನದಲ್ಲಿ ಎಷ್ಟೋ ಜನರು ಬಂದು, ಸ್ವಾಮಿ ನಾವು ನಿನ್ನ ಹೆಸರಿನಲ್ಲಿ ಬೋಧನೆ ಮಾಡಲಿಲ್ಲವೇ? ನಾವು ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಾವು ನಿನ್ನ ಹೆಸರಿನಲ್ಲಿ ಸುವಾರ್ತೆ ಸಾರಲಿಲ್ಲವೇ ಎಂಬುದಾಗಿ, ನಿನ್ನ ಹೆಸರಿನಲ್ಲಿ ರೋಗಗಳನ್ನು, ಕಾಯಿಲೆಯಲ್ಲಿದ್ದಂಥವ್ರನ್ನ ನಾವು ಸ್ವಸ್ಥಪಡಿಸಲಿಲ್ಲವೇ ಎಂಬುದಾಗಿ ಎಷ್ಟೋ ಜನರು ನನಗೆ ಪ್ರಶ್ನಿಸುವರು. ಆದರೆ ನೀವು ಯಾರೋ ನನಗೆ ಗೊತ್ತೇ ಇಲ್ಲ, ಧರ್ಮವನ್ನು ಮೀರಿ ನಡೆಯೋರೆ ನನ್ನಿಂದ ತೊಲಗಿ ಹೋಗಿರಿ ಎಂಬುದಾಗಿ ಎಲ್ಲರ ಮುಂದೆ ಹೇಳಿ ಬಿಡುವೆನು ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಪ್ರಿಯ ದೇವಜನರೇ, ಸ್ವಲ್ಪ ಆಲೋಚನೆ ಮಾಡೋಣ. ಈ ಜನರು ದೇವರ ಸುವಾರ್ತೆಯನ್ನು ಸಾರಿದ್ದು ತಪ್ಪ? ದೆವ್ವಗಳನ್ನು, ಅದು ಕ್ರಿಸ್ತನ ಹೆಸರಿನಲ್ಲೇ ದೆವ್ವಗಳನ್ನು ಬಿಡಿಸಿದ್ದು ತಪ್ಪ? ರೋಗಗಳನ್ನು ಸ್ವಸ್ಥಪಡಿಸಿದ್ದು ತಪ್ಪ? ತಮ್ಮ ಜೀವಿತವನ್ನೇ ಕ್ರಿಸ್ತನಿಗಾಗಿ ಮುಡುಪಾಗಿಟ್ಟಿದ್ದು ತಪ್ಪ? ಯಾವುದೂ ತಪ್ಪಲ್ಲ. ಹಾಗಾದರೆ ದೇವರು ಇಲ್ಲಿ ಅವರಿಗೆ ನೀವು ಯಾರೋ, ನಿಮ್ಮ ಗುರುತನ್ನೇ ನಾನು ಕಾಣೆನು ಎಂಬುದಾಗಿ ಹೇಳುವಾಗ ಅವರ ಪರಿಸ್ಥಿತಿ ಹೇಗಾಗಿರುತ್ತೆ ಸ್ವಲ್ಪ ಯೋಚನೆ ಮಾಡೋಣ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ. ನೀವು ಯಾರೋ, ನಿಮ್ಮ ಗುರುತನ್ನೇ ನಾನು ಕಾಣೆನು ಎಂಬುದಾಗಿ ದೇವರು ನ್ಯಾಯ ತೀರ್ಪಿನ ಗಳಿಗೆಯಲ್ಲಿ ಎಲ್ಲರ ಮುಂದೆ ಹೇಳಿಬಿಡ್ತೇನೆ ಎಂಬುದಾಗಿ ಹೇಳುವಂತನಾಗಿದ್ದಾನೆ. ಪ್ರಿಯ ದೇವಜನರೇ, ಸ್ವಲ್ಪ ಹೊತ್ತು ನಾವು ಆಲೋಚನೆ ಮಾಡೋಣ. ನಾವು ಭಾನುವಾರದ ಪವಿತ್ರತೆಯನ್ನು ಬಹಳ ಶ್ರದ್ಧೆಯಿಂದ ಆಚರಿಸ್ತಾ ಇರ್ಬೋದು, ಬಹಳ ಕಟ್ಟುನಿಟ್ಟಾಗಿ ದೇವರ ನಿಯಮಗಳಲ್ಲಿ ನಾನು ಇದ್ದೇನೆ ಅಂದ್ಕೊಂಡು ನಾನು ಅದನ್ನು ಪಾಲಿಸ್ತಾ ಇರ್ಬೋದು. ಆದರೆ ದೇವರ ನಿಯಮ ಅದಲ್ಲ, ದೇವರ ಧರ್ಮ ಅದಲ್ಲ.
ದೇವರ ಧರ್ಮ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಧರ್ಮವನ್ನು ಮೀರಿ ನಡೆಯೋರೆ. ಯಾವುದು ಧರ್ಮ? ಯಾವುದು ದೇವರ ಆಜ್ಞೆ? ಯಾವುದು ದೇವರ ನಿಯಮ? ಭಾನುವಾರದ ಪಾವಿತ್ರತೆನ ನಾವು ಆಚರಿಸಬೇಕು ಎಂಬುದಾಗಿ ಸತ್ಯವೇದದಲ್ಲಿ ಆದಿಕಾಂಡದಿಂದ ಪ್ರಕಟಣೆವರೆಗೂ ನಾವು ನೋಡೋದಾದರೆ ಕೇವಲ ಒಂದೇ ಒಂದು ಸಣ್ಣದಾದಂಥ ಒಂದು ವಚನವೂ ಸಹ ಭಾನುವಾರದ ಪಾವಿತ್ರತೆ ಕುರಿತಾಗಿ ಮಾತನಾಡೋದಿಲ್ಲ. ಯಾವ ಆಧಾರನೂ ಇಲ್ಲದೆ ಇರುವಂಥ ಈ ಭಾನುವಾರದ ಆಚರಣೆಯನ್ನು ನಾನು ಆಚರಿಸೋದಾದರೆ ಕಾಯಿನನ ಹಾಗೆ ದೇವರು ನನ್ನ ಕಾಣಿಕೆಯನ್ನು, ನನ್ನ ಆರಾಧನೆಯನ್ನು ದೇವರು ಸ್ವೀಕಾರ ಮಾಡೋದಿಲ್ಲ. ಆಗ ನಮ್ಮ ಪರಿಸ್ಥಿತಿ ಏನಾಗಿರುತ್ತೆ? ಕಾಯಿನನು ತನ್ನ ಜೀವಿತದಲ್ಲಿ ಸಂಪೂರ್ಣವಾಗಿ ಆತನು ನಾಶವಾಗಿ ಹೋಗ್ತಾನೆ. ಆತನು ಆ ಸ್ಥಳವನ್ನು ಬಿಟ್ಟು ಆತನು ಓಡಿ ಹೋಗಬೇಕಂತ ಪರಿಸ್ಥಿತಿಗೆ ಆತನ ಒಳಗಾಗ್ತಾನೆ. ಪ್ರಿಯ ದೇವಜನರೇ, ದೇವರ ನ್ಯಾಯ ವಿಚಾರಣೆಗಳಿಗೆ ಬಹಳ ಶೀಘ್ರವಾಗಿದೆ, ಬಹಳ ಸಮೀಪವಾಗಿದೆ, ಬಹಳ ಹತ್ತಿರವಾಗಿದೆ. ಹೀಗಿರುವಾಗ ನನ್ನ ಜೀವಿತ ಹೇಗಿದೆ? ಇನ್ನೂ ನಾನು ಕಾಯಿನನ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದೀನ? ಇನ್ನೂ ಕಾಯಿನನೋಪಾದಿಯಲ್ಲಿ ನನ್ನ ಸ್ವಂತ ಜೀವಿತದಲ್ಲಿ ನಾನೇ ರಕ್ಷಣೆಯನ್ನು ಹೊಂದಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನ? ನನ್ನಷ್ಟಕ್ಕೆ ನಾನೇ ನೀತಿಯನ್ನು ಅನುಸರಿಸ್ತಾ ಇದ್ದೀನ? ಅಥವಾ ಕ್ರಿಸ್ತನ ನೀತಿಗೆ, ಕ್ರಿಸ್ತನ ನಿಯಮಕ್ಕೆ, ಕ್ರಿಸ್ತನ ಆಜ್ಞೆಗಳಿಗೆ, ಕ್ರಿಸ್ತನ ವಾಕ್ಯಕ್ಕೆ ನಾನು ವಿಧೇಯನಾಗಿ ಜೀವಿತವನ್ನು ಜೀವಿಸ್ತಾ ಇದ್ದೀನ? ಎಷ್ಟೋ ಜನ ದೇವರ ಸೇವಕರುಗಳು ಸಹ ಇಂದು ದೇವರ ನಿಯಮವನ್ನು, ದೇವರ ಆಜ್ಞೆಗಳನ್ನು ಅದು ಹೇಗಿದೆ ಹಾಗೆ ಬೋಧಿಸದೆ ತಪ್ಪಾದಂಥ ಬೋಧನೆಗಳನ್ನು ಮಾಡ್ತಾ ಜನರನ್ನು ಮೋಸಗೊಳಿಸ್ತಾ ಇದ್ದಾರೆ. ಪ್ರಿಯ ದೇವಜನರೇ, ದೇವರ ವಾಕ್ಯವನ್ನು ಕೇಳುವಂಥ ಎಲ್ಲ ವಿಶ್ವಾಸಿಗಳೇ, ನಾವು ನಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸೋಣ, ವಾಕ್ಯವನ್ನು ಓದೋಣ, ವಾಕ್ಯವನ್ನು ಹುಡುಕೋಣ. ಈ ಸತ್ಯ ವೇದವು ನಮಗೆ ಸತ್ಯವನ್ನು ತಿಳಿಸಿಕೊಡುವಂಥದ್ದಾಗಿದೆ. ಸತ್ಯ ವೇದ ಹೊರತು ಬೇರೆ ಯಾವುದು ನಮಗೆ ಸತ್ಯವನ್ನು ತಿಳಿಸಿಕೊಡೋದಿಲ್ಲ. ಪ್ರಿಯರೇ, ಈ ಸತ್ಯವೇದವನ್ನು ಹುಡುಕೋಣ. ಈ ಸತ್ಯವೇದದಲ್ಲಿ ಬರೆದಿರುವಂಥ ಆಜ್ಞೆಗಳನ್ನು ಮನಸ್ಫೂರ್ತಿಯಾಗಿ ನಾವು ಹುಡುಕಿ ಅದರಲ್ಲಿರುವಂಥ ಸತ್ಯವನ್ನು ನಾವು ಕಂಡುಕೊಳ್ಳೋಣ. ದೇವರು ಪರಿಶುದ್ಧಾತ್ಮನ ಮೂಲಕ ನಮಗೆ ಸತ್ಯಕ್ಕೆ ನಡೆಸುವಾತನಾಗಿದ್ದಾನೆ. ಪರಿಶುದ್ಧಾತ್ಮನು ನಮ್ಮನ್ನು ಸತ್ಯದಲ್ಲಿ ಪ್ರತಿಷ್ಠೆಪಡಿಸಲಿಕ್ಕಿದ್ದಾನೆ. ಪ್ರಿಯ ದೇವಜನರೇ, ದೇವರ ಕಡೆಗೆ ನಾವು ಬರೋಣ, ದೇವರ ಕಡೆಗೆ ನಮ್ಮ ಮನಸ್ಸನ್ನು ಕೊಡೋಣ. ಕಾಯಿನನ ಜೀವಿತದ ಉದೋಪಾದಿಲಿ ನನ್ನ ಜೀವಿತ ಇವತ್ತು ಇರೋದಾಗಿದ್ದರೆ, ಕಾಯಿನನು ಹೇಗೆ ತನ್ನ ಸ್ವನೀತಿಯನ್ನು ಅನುಸರಿಸ್ತಾನೋ, ಸ್ವಂತ ಆಲೋಚನೆಗಳಲ್ಲಿ ಮುಂದುವರಿತಾನೋ, ಹಾಗೆ ನಾವು ಇವತ್ತು ದೇವರ ನಿಯಮಕ್ಕೆ ವಿರುದ್ಧವಾಗಿ ನಮ್ಮ ಆಲೋಚನೆಗಳಲ್ಲಿ ನಾವು ಮುಂದುವರಿತಾ ಇದ್ದಿದ್ರೆ, ಅಥವಾ ಬೇರೆ ಜನರು ಹೇಳುವಂಥ ಬೇರೆ ಬೋಧಕರು ಹೇಳುವಂಥ ವಿಷಯಗಳನ್ನು ನಾವು ಮನಸ್ಸಿಗೆ ತಂದುಕೊಂಡು, ಇಲ್ಲ ಇಷ್ಟು ಜನ ಎಲ್ಲ ಹಾಗೆ ಮಾಡ್ತಾ ಇದ್ದಾರೆ, ನಾನೊಬ್ಬ ಮಾಡಿದ್ರೆ ಏನೂ ತಪ್ಪಿಲ್ಲ, 100ಕ್ಕೆ 99ರಷ್ಟು ಜನರು ಭಾನುವಾರ ಆಚರಣೆಯನ್ನು ಮಾಡ್ತಾ ಇದ್ದಾರೆ, ನಾನು ಹಾಗೆ ಮಾಡಿದ್ರೆ ಏನೂ ತಪ್ಪಿಲ್ಲ ಎಂಬುದಾಗಿ ನಾನು ಆಲೋಚಿಸ್ತಾ ಇದ್ದರೆ, ಇವತ್ತು ನಾವು ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಮ್ಮ ಮನಸ್ಸುಗಳನ್ನು ದೇವರ ಕಡೆಗೆ ತಿರುಗಿಸೋಣ, ದೇವರ ಕಡೆಗೆ ಪಶ್ಚಾತ್ತಾಪದಿಂದ ಬರೋಣ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನನ್ನನ್ನು ನಂಬಿದಂಥ ಮಕ್ಕಳನ್ನು ನಾನು ಎಂದಿಗೂ ತಳ್ಳಿ ಬಿಡೋದಿಲ್ಲ, ಎಂದಿಗೂ ತಿರಸ್ಕರಿಸೋದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಪ್ರಿಯ ದೇವಜನರೇ, ಈ ಸಂದೇಶವನ್ನು ಕೇಳಿದಂಥ ನಾವು ಇವತ್ತು ಪಶ್ಚಾತ್ತಾಪದಿಂದ ದೇವರ ಕಡೆಗೆ ತಿರುಗೋಣ. ದೇವರು ನಮ್ಮನ್ನು ಕರೀತಾ ಇದ್ದಾನೆ, ಅಂಗಲಾಚೆ ಆತನು ಬೇಡಿಕೊಳ್ತಾ ಇದ್ದಾನೆ, ನನ್ನ ಬಳಿಗೆ ಬನ್ನಿರಿ, ನನ್ನ ಆಜ್ಞೆಗಳನ್ನು ಅನುಸರಿಸ್ರಿ. ಈ ವಾಕ್ಯವನ್ನು ಕೇಳಿದಂಥ ನೀವೆಲ್ಲರೂ ನಿಮ್ಮನ್ನು ನೀವು ಇವತ್ತು ದೇವರ ಸನ್ನಿಧಿಗೆ ಒಪ್ಪಿಸಿಕೊಡೋದಾದರೆ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀತಾನೆ ಎಂಬುದಾಗಿ ಮನಸ್ಸು ಮಾಡೋದಾದರೆ, ನನ್ನ ಸಂಗಡ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡುವ. ಪ್ರೀತಿ ಸ್ವರೂಪನಾದ ದೇವರೇ, ಈ ಸಂದೇಶವನ್ನು ಕೇಳಿ ತಮ್ಮನ್ನು ದೇವರಾತ್ಮನಿಗೆ ಒಪ್ಪಿಸಿಕೊಡುವಂಥ ಎಲ್ಲ ಜನರನ್ನು ಮುಟ್ಟು ಆಶೀರ್ವದಿಸು. ನಿನ್ನ ಕೃಪೆಯಿಂದ ಅವ್ರನ್ನ ತುಂಬಿಸು. ನೀನು ಮಹಿಮೆ ಹೊಂದು. ಆಮೇನ್. ಪ್ರಿಯ ದೇವಜನರೇ, ಈ ಹೋಪ್ ಚಾನಲ್ ಇಂಡಿಯಾದ ಮೂಲಕ ದೇವರ ಸಂದೇಶವನ್ನು ಕೇಳುವಂಥ ನೀವೆಲ್ಲರೂ ನಿಮ್ಮಲ್ಲಿ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳು, ಸತ್ಯವೇದದ ಕುರಿತಾದ ಹೆಚ್ಚಾದಂಥ ಜ್ಞಾನ, ಹೆಚ್ಚಾದಂಥ ವಿಷಯ ತಿಳ್ಕೊಳ್ಬೇಕಾದ ಪಕ್ಷಕ್ಕೆ ಈ ಕೆಳಗೆ ಬರುವಂಥ ವಿಳಾಸಕ್ಕೆ ದಯಮಾಡಿ ಬರೆದು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.